ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗೋರಿಕಾಯಿ ಮತ್ತು ಅಲಸಂದೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಮತ್ತು ಅಲಸಂದೆಕಾಯಿ ಗ್ರೇವಿ ಮಾಡಿದ್ದೆ. ಅದೇ ಥರ ಇವಾಗ ಅಲಸಂದೆಕಾಯಿ ಗೋರಿಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ ಏನೇನು ಬೇಕು ಅದಕ್ಕೆ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಗೋರಿಕಾಯಿ, ಅಲಸಂದೆಕಾಯಿ, ಈರುಳ್ಳಿ, ಕರಿಬೇವು ಮತ್ತು ಮೆಣಸಿನಕಾಳು ಇಷ್ಟೇ. ಈ ಗೋರಿಕಾಯಿ ಮತ್ತು ಅಲಸಂದೆಕಾಯಿನ ಕುಕ್ಕರ್ಗೆ ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ, ಕುಕ್ಕರ್ಗೆ ಹಾಕಿದ್ದೀನಿ. 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಕ್ಲೋಸ್ ಮಾಡಿದ್ದೀನಿ. 2 ವಿಷಲ್ ಕೂಗಲಿ. 2 ವಿಷಲ್ ಕೂಗಿದೆ. ಆದಮೇಲೆ ಒಗ್ಗರಣೆ ಕೊಡು. ಇದು ಬೆಂದಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕಿ ನೋಡಿ, ಇದು ಬೆಂದಿದೆ. ಇದನ್ನು ಸಪ್ರೇಟ್ ಮಾಡ್ಕೊಂಡು ಇವಾಗ ಬೆಂದಿದೆ ಅಲಸಂದೆಕಾಳು ಮತ್ತು ಗೋರಿಕಾಯಿ. ಇದಕ್ಕೆ ಸ್ವಲ್ಪ ಮನೆ ಖಾರದ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಣ. ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಸಾಲ್ಟ್ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇವಾಗ ಬೇಳೆ ಸಾಂಬಾರು ಮಾಡಿಕೊಂಡ್ರೆ ಸೈಡ್ಗೆ ಏನಾದರೂ ಬೇಕು ಅಂತ ಕೇಳಿಸುತ್ತೆ. ಆವಾಗ ಒಂದೊಂದು ಸಲ ಕಡಿಮೆ ಟೈಮಲ್ಲಿ ಈ ಥರ ಐಟಮ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಸಾಸಿವೆ ಹಾಕ್ತೆ. ಸ್ವಲ್ಪ ಅದು ಚಟಪಟ ಅಂತ ಸ್ವಲ್ಪ ಸಿಡಿದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ, ಕರಿಬೇವು, ಮೆಣಸಿನಕಾಳು ಹಾಕ್ತಾಯಿದ್ದೀನಿ. ರೋಸ್ಟ್ ಹಾಕ್ತೀನಿ. ಇದು ಗೋಲ್ಡನ್ ಕಲರ್ ಬರಲಿ. ಆಮೇಲೆ ನಾವು ಮಿಕ್ಸ್ ಮಾಡಿ ಅಂತ ಕಾಳುಗಳು ಮತ್ತು ಕಾಯಿ ಹಾಕೋಣ. ಇದು ವೆರಿ ಸಿಂಪಲ್, ಕ್ವಿಕ್ಕಾಗುತ್ತೆ. ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಊಟದ ಜೊತೆನೂ ತಿನ್ಬೋದು, ಹಾಗೆಯೇ ತಿನ್ಬೋದು. ಕಾಲು ಗಂಟೆಲಿ ಆಗ್ಬಿಡುತ್ತೆ. ನೋಡಿ, ರೋಸ್ಟ್ ಆಗಿದೆ. ಇವಾಗ ನಾವು ಹಾಕೋಣ ಇದನ್ನು, ಕಾಳು ಮತ್ತು ಗೋರಿಕಾಯಿ. ಇಷ್ಟೇ, ವೆರಿ ಸಿಂಪಲ್.
ಒಂದು 5 ನಿಮಿಷ ರೋಸ್ಟ್ ಆಗಬೇಕು. ಇದಕ್ಕೆ ಬೇಕು ಅಂದರೆ ಮಸಾಲೆ ಖಾರನೂ ರುಬ್ಬಾಕ್ಬೋದು, ಅದು ಚೆನ್ನಾಗಿರುತ್ತೆ. ಬಟ್ ನಾನು ಅದು ಹಾಕಿಲ್ಲ, ಬರೀ ಉಪ್ಪು ಖಾರ ಹಾಕಿ ಈರುಳ್ಳಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿದ್ದೀನಿ ಅಷ್ಟೇ, ಬೇಯಿಸಿ ತಗೊಂಡು. ಒಂದೇ ಥರ ತಿಂದು ಬೋರ್ ಆಗಿರುತ್ತೆ ಮಸಾಲೆ ಐಟಮು. ಈ ಥರನೂ ಒಂದು ಸಲ ಮಾಡ್ಕೊ ತಿಂದಾಗ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಜೊತೆ ಸೈಡ್ ಪಲ್ಯ ಹಾಕ್ಕೊಂಡು ತಿನ್ಬೋದು ಇದನ್ನು. ನೋಡಿ ಹೀಗಾಗಿದೆ. ನೀವು ಬೇಕು ಅಂದರೆ ಕಾಯಿ ತುರಿನೂ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಕಾಯಿ ತುರಿ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಹಾಗೇನೂ ಚೆನ್ನಾಗಿದ್ದರೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಾಗಿದೆ, ಆಫ್ ಮಾಡಿಬಿಡೋಣ. ನೋಡಿ ಆಗಿದೆ ಪಲ್ಯ. ನೋಡಿ ಹೇಗಿದೆ ಟೇಸ್ಟ್ ನೋಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.